ದರ್ಶನ್ಗೆ ರೌಡಿಗಳ ಈ ರೀತಿಯ ಆತಿಥ್ಯದ ಬಗ್ಗೆ ನ್ಯೂಸ್ ಫಸ್ಟ್ ಈ ಮೊದಲೇ ಹೇಳಿತ್ತು. ಜೈಲಲ್ಲಿ ದರ್ಶನ್ಗೆ ರೌಡಿಗಳಿಂದ ಆತಿಥ್ಯ ಸಿಗ್ತಾ ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಮೊದಲೇ ಹೇಳಿತ್ತು, ರೌಡಿಗಳ ನಡುವೆ ಪೈಪೋಟಿ ಶುರುವಾಗಿದೆ ದರ್ಶನ್ರ ಆತಿಥ್ಯಕ್ಕಾಗಿ ಅಂತ. ನಾನ್ ನೋಡ್ಕೊಳ್ತೀನಿ ಅಂತ ರೌಡಿಗಳ ಪಡೆ ರೇಸಿಗೆ ಬಿದ್ದಿತ್ತು. ಸೊ ಇದನ್ನ ಈ ನ್ಯೂಸ್ ಫಸ್ಟ್ ಈ ಮುಂಚೆನೆ ನಿಮ್ಮ ಗಮನಕ್ಕೆ ತಂದಿತ್ತು. ಜೈಲಲ್ಲಿ ದರ್ಶನ್ಗೆ ಆತಿಥ್ಯ ನೀಡೋದಕ್ಕೆ ರೌಡಿಗಳು ಮುಗಿಬಿದ್ದಿತ್ತು. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ನಡುವೆ ದರ್ಶನ್ರ ಆತಿಥ್ಯದ ವಿಚಾರಕ್ಕೆ ಪೈಪೋಟಿ ಶುರುವಾಗಿತ್ತು. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲೇ ವಿಲ್ಸನ್ ಗಾರ್ಡನ್ ನಾಗ ಕೂಡ ಇರೋದು. ಆದ್ರೆ ಸೈಕಲ್ ರವಿ ಜೈಲಲ್ಲಿ ಇಲ್ಲ. ಹೀಗಿದ್ರೂ ಕೂಡ ದರ್ಶನ್ಗೋಸ್ಕರ ಅಲ್ಲಿ ಪೈಪೋಟಿ ಶುರುವಾಗಿತ್ತು. ದರ್ಶನ್ನನ್ನ ಜೈಲಲ್ಲಿ ನೋಡ್ಕೊಳ್ಳೋದಕ್ಕೆ ರವಿ ಹುಡುಗರು ಪೈಪೋಟಿಂಗ್ ಮುಂದಾಗಿದ್ರು. ಇದಕ್ಕಾಗಿ ರವಿಯ ಬಂಟನೊಬ್ಬ ಹಳೆ ಕೇಸಲ್ಲಿ ಜೈಲು ಸೇರೋ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನ್ಯೂಸ್ ಫಸ್ಟ್ ಹೇಳಿತ್ತು. ಈ ಹಿಂದೆ 2011ರಲ್ಲಿ ದರ್ಶನ್ಗೆ ಜೈಲಲ್ಲಿ ಇದೇ ಸೈಕಲ್ ರವಿ ಆತಿಥ್ಯ ನೀಡಿದ್ದದ್ದು. ಈಗಲೂ ತಾನೇ ಆತಿಥ್ಯ ನೀಡ್ತೀನಿ ಅಂತ ಸೈಕಲ್ ರವಿಯ ಗ್ಯಾಂಗ್ ಮುಂದಾಗಿತ್ತು. ಆದ್ರೆ ವಿಲ್ಸನ್ ಗಾರ್ಡನ್ ಆಗ ಜೈಲಲ್ಲಿದ್ದು ನಾನಿದ್ದೀನಿ ಅಂತ ಆತಿಥ್ಯದ ಜವಾಬ್ದಾರಿ ನಂದು ಅಂತ ವಹಿಸ್ಕೊಂಡು ಹಾಗಿದೆ. ಹೀಗೆ ಜೈಲಲ್ಲಿ ದರ್ಶನ್ ಬಿಂದಾಸ್ ಆಗಿರುವಂತಹ ಫೋಟೋ ವೈರಲ್ ಆಗಿದೆ. ಇಂಥವ್ರಿಗೆ ಮನುಷ್ಯತ್ವ ಇದೆಯಾ? ಈ ದೃಶ್ಯ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಇದನ್ನು ನೋಡಿ ನಿಜವಾಗ್ಲೂ ಶಾಕ್ ಆಯ್ತು ಅಂತ ರೇಣುಕಾ ಸ್ವಾಮಿಯ ತಂದೆ ಕಣ್ಣೀರು ಹಾಕಿದ್ದಾರೆ. ಪೊಲೀಸರ ಮೇಲೆ ಮತ್ತು ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ, ಅವ್ರ ತಂದೆ ಹೇಳಿರೋ ಮಾತು. ಬಟ್ ಈ ಫೋಟೋ ನೋಡಿದ್ರೆ ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ ಇದೆ ಅಂತ ಹೇಳಿದ್ದಾರೆ. ನ್ಯಾಯಾಂಗದ ಇದೆ ಅವರು ಏನೋ ಚಾರ್ಜ್ ಶೀಟ್ ಬರ್ತೈತಲ್ಲ, ಅವಾಗ ನ್ಯಾಯಾಂಗದಲ್ಲಿ ಅದೇನು ಆಗುತ್ತೆ ನಡೀಲಿ, ಅದು ನಡೀತೈತೆ. ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ, ಜಡ್ಜ್ ಮುಂದೆ ಬರುತ್ತೆ. ಜಡ್ಜ್ ಅವರು ಸರಿಯಾದ ಶಿಕ್ಷೆ ಯಾರು ತಪ್ಪಿಸ್ತಿದ್ದಾರೆ ಮಾಡ್ತಾರೆ ಅಂತ ನನ್ನ ಪೂರ್ಣ ನಂಬಿಕೆ ಇದೆ. ಈಗ ನಮ್ಗೆ ಬೆಳಗ್ಗೆ ಗೊತ್ತಿಲ್ಲ, ಈಗ ಮಾಡೋದಿಲ್ಲ. ನಂಬಿಕೆ ಇದೆ, ನಮ್ಗೆ ಪೊಲೀಸ್ನವ್ರಿಗೆ ನಂಬಿಕೆ ಇದೆ, ಸರ್ಕಾರದ ನಂಬಿಕೆ ಇದೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕರ್ನಾಟಕದಲ್ಲಿ ನನಗೆ ಸಹಕಾರ ಕೊಟ್ಟಿದೆ, ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಿಸ್ಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ, ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಎಲ್ಲರಿಗೂ ಸರ್ಕಾರ ಇರ್ಬೋದು, ಯಾವ್ದಿರ್ಬೋದು, ನನಗೆ ಮಾತಾಡೋಕೆ ಆಗ್ತಾ ಇಲ್ಲ. ಆದರೆ ಇದಂತೂ ನಮಗೆ ನೋವಾಗಿದೆ. ನಿಮಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದರು. ಪೊಲೀಸ್ ಅಧಿಕಾರಿಗಳು ಕೊಂಡಾಗ ಕೂಡ ಅವರು ಕೂಡ ನಮಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದರು. ಇಲ್ಲಿವರೆಗೂ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ, ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತಾರೆ. ಯಾರು ತಪ್ಪಿಸ್ತರೂ ಆಗಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕುತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.